ಸರ್, ಇವತ್ತು ಈ ಜಾತ್ರೆ ಅಂಗವಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರ? ಮೊದಲಿಗೆ ಪ್ರಥಮದಲ್ಲಿ ಬಸವಣ್ಣಜ್ಜನವರನ್ನೇ ನರದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಇವತ್ತಿನ ದಿವಸ ಇಲ್ಲೇ ಹುಬ್ಬಳ್ಳಿ ಮಹಾನಗರದ ಗಬ್ಬೂರಿನಲ್ಲಿ ಹಮ್ಮಿಕೊಂಡಿರುವಂತ ಬನ್ನಿ ಮಹಾಂಕಾಳಿ ಹಾಗೂ ಹಳ್ಳಿ ಮರ ಎರಡೂ ಒಟ್ಟಾರೆಯಾಗಿ ಬೆಳೆದಿರುವುದು, ಅದರ ಬುಡಕ್ಕೆ ಒಂದು ಮೂರ್ತಿ ಸ್ಥಾಪನೆಯನ್ನು ಮಾಡುವಂತ ಒಂದು ಅದ್ಭುತವಾಗಿರುವಂತ ಕಾರ್ಯಕ್ಕೆ ನಮ್ಮೆಲ್ಲ ಭಕ್ತರಿಂದ ಸಾಕ್ಷಿಯಾಗಿದ್ದಾರೆ. ಸಾವಿರಾರು ತಾಯಿಗಳು ಕುಂಭ ಆರತಿಯನ್ನು ಹೊತ್ತು ಅದರ ಜೊತೆ ವಾದ್ಯ ವೈಭವಗಳ ಮೂಲಕವಾಗಿ, ವಿಶೇಷವಾಗಿ ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು, ಹಳ್ಳಿಗಳಲ್ಲಿ ಎತ್ತುಗಳನ್ನು ಬಹಳ ಕಮ್ಮಿ ಕಾಣ್ತಾ ಇದ್ದೇವೆ. ಆದ್ರೆ ಇವತ್ತ ಇಂತಹ ಹುಬ್ಬಳ್ಳಿ ಮಹಾನಗರದಲ್ಲಿ ಎತ್ತಿನ ಸಂಖ್ಯೆ ನೋಡಿ ಬಹಳ ಖುಷಿ ಆನಂದ ಆಯ್ತು. ಯಾಕೆಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ದನಕರಗಳನ್ನು ಮಾರಿ ತಾವೇ ಜೀವನವನ್ನು ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಆದ್ರೆ ಇಲ್ಲಿ ನೋಡಿ ಬಹಳ ಖುಷಿ ಆನಂದ ಆಯ್ತು. ಆ ಮೂರ್ತಿ ಸ್ಥಾಪನೆ ಬಹಳ ಎಲ್ಲರೂ ಒಗ್ಗಟ್ಟಾಗಿ, ಜಾತಿ ಹೀನ ನಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಬೇಡ, ದೇವ ನಿಜಾತನೇ ಜಾತ ಸರ್ವಜ್ಞ. ಎಲ್ಲರೂ ಒಂದಾಗಿ, ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಒಂದು ಅದ್ಭುತವಾಗಿರುವಂತ ಇದು ಕಾರ್ಯಕ್ರಮ. ಬಹಳಷ್ಟು ಅಧ್ಯಾತ್ಮ ರಂಗಕ್ಕೆ ನಾವೆಲ್ಲರೂ ಕೂಡ ಇರಬೇಕು. ಅಂದಾಗ ಮಾತ್ರ ನಮ್ಮಲ್ಲಿರುವಂತ ದುಃಖ ದುಮ್ಮಾನಗಳನ್ನು ಹೊಡೆದೊಡಿಸುವಂತ ಶಕ್ತಿ ಇಂತಹ ಅಧ್ಯಾತ್ಮದ ಕಾರ್ಯಕ್ರಮಗಳಿಗೆ ಇದೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕಾಗಿ ಇಂತಹ ಎಲ್ಲರೂ ಒಗ್ಗಟ್ಟಾಗಿ ತಮ್ಮದೇ ಆಗಿರುವಂತ ಭಕ್ತಿಯ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಇಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಹಳ ಖುಷಿ ತಂದಿರುವಂತ ಸಂದೇಶ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿಲ್ಲಿ ಎತ್ತುಗಳನ್ನು ತೆಗೆದುಕೊಂಡು ಬಹಳ ಬಂದಿದ್ದಾರೆ ರೈತರು. ಆ ರೈತನಿಗೆ ಇಂತಹ ಕಾರ್ಯಕ್ರಮಗಳ ಮೂಲಕ ದೇವಿ ರೈತನಿಗೆ ಉತ್ತಮ ಮಳೆ ಬೆಳೆಯನ್ನು ಕೊಟ್ಟು ನಮ್ಮ ಯೋಧನನ್ನು ಕಾಪಾಡುವಂತ ಒಂದು ಶಕ್ತಿ ಆ ತಾಯಿ ನಮಗೆಲ್ಲ ದಯಪಾಲಿಸ್ಲಿ ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಒಗ್ಗಟ್ಟಾಗಿ ಯುವಕರು, ಸಾವಿರಾರು ಯುವಕರು ಸೇರಿದ್ದಾರೆ. ಎಲ್ಲ ಹಿರಿಯರು, ತಾಯಿಗಳು ಹಿಂಗ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡಿದ್ದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಭಾಗದಲ್ಲಿ ಇದೊಂದು ಶಕ್ತಿ ಕೇಂದ್ರವಾಗಿ ಬೆಳೀತಾ ಇದೆ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಒಂದು ದೊಡ್ಡ ಶಕ್ತಿ ಆಗುವಂತ ಒಂದು ಲಕ್ಷಣಗಳನ್ನು ಕಾಣ್ತಾ ಇದೆ. ಇದ್ರ ಬಗ್ಗೆ
ಹೌದ್ರಿ, ಇದು ಬಹಳಷ್ಟು ಆ ದೇವಿಯಲ್ಲಿ ಬಹಳ ಶಕ್ತಿ ತಾಕತ್ ಐತಿ. ನಾವು ಹೇಳ್ಬೇಕಾಗಿತ್ತಂದ್ರೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ಆ ದೇವಸ್ಥಾನದಲ್ಲಿ ಕುತ್ಕೊಂಡು ನಾವು ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ಅದು ಆಶೀರ್ವಾದ ಆಗ್ತೈತಿ. ಅದನ್ನ ಆ ದೇವಿ ಅನುಗ್ರಹ ಮಾಡ್ತಾಳ ಅನ್ನುವಂತ ನಂಬಿಕೆ ನಮ್ಮ ಭಾರತೀಯರ ಒಂದು ನಂಬಿಕೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಇನ್ನೂ ಹೆಚ್ಚು ಉಜ್ವಲವಾಗಿ ಬೆಳೆದು ಎಲ್ಲ ಭಕ್ತರಿಗೆ ಒಳ್ಳೆ ಆಶೀರ್ವಾದ ಆಗಿ ಪರಿಗಣಿಸ್ತೈತಿ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಜಗನ್ಮಾತೆ ಬನ್ನಿ ಮಹಾಂಕಾಳಿಗೆ ಬಸವಣ್ಣನವರಿಗೆ ಬಸವಣ್ಣನವರಿಗೆ ಸರ್, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ಬಗ್ಗೆ ತಾವೇನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ತಾಯಿ ಶ್ರೀ ಬನ್ನಿ ಮಹಾಕಾಳಿ ದೇವಿಯ ಒಂದು ನೂತನವಾಗಿ ವಿಗ್ರಹವನ್ನು ಇವತ್ತು ಏನ ಮೆರವಣಿಗೆ ಮಾಡ್ತಾ ಇದೀವಿ. ಈ ಕುಂಭಮೇಳದ ಮುಖಾಂತರ, ಆಮೇಲೆ ಎತ್ತಿನ ಮೆರವಣಿಗೆ ಮುಖಾಂತರ ಇವತ್ತು ನಾವು ಈ ನಮ್ಮ ಭಾಗದ ಕಬ್ಬೂರಿನ ಗ್ರಾಮದ ಎಲ್ಲಾ ಜನರಿಗೆ ಒಂದು ಒಳ್ಳೆಯದಾಗ್ಲಿ, ಆಮೇಲೆ ನಮ್ಮ ಧರ್ಮದ ಉಳಿವಿಗಾಗಿ ಈ ಮೂರ್ತಿಯನ್ನು ಇವತ್ತು ನಾವು ಮೆರವಣಿಗೆ ಮುಖಾಂತರ ದಿನಾಂಕ 11ನೇ ತಾರೀಕಿಗೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಕಳಸಾರೋಹಣ ಇರುತ್ತದೆ. ದಿನನಿತ್ಯ ಇವತ್ತು 9, 10 ಮತ್ತು 11 ಪ್ರತಿನಿತ್ಯ 3 ದಿನ ಪ್ರತಿದಿನಾನು ದಾಸೋಹದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಅಜ್ಜವ್ರದ್ದು ಒಂದು ಪ್ರವಚನ ಇಟ್ಕೊಂಡಿದ್ದೇವೆ. ಇವತ್ತು ನಾಳೆ ಸಾಯಂಕಾಲ ನಮ್ಮ ಚಿಕ್ಕ ಮಕ್ಕಳದ್ದು ಸಿಂಗಿಂಗ್ ಕಾಂಪಿಟೇಷನ್, ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲ ಹಮ್ಮಿಕೊಂಡಿದ್ದೇವೆ. ಇದು ಎಲ್ಲ ರೀತಿಯ ಒಂದು ರೀತಿ ನಮ್ಮ ಊರಿಗೆ ಒಂದು ಒಳಿತಾಗಲಿ, ಎಲ್ಲಾ ರೈತರಿಗೆ, ನಮ್ಮ ಎಲ್ಲಾ ಬಂಧು ಬಾಂಧವರಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಅತ್ಯಂತ ಯಶಸ್ವಿ ಪೂರ್ವಕವಾಗಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ಮಹಿಳೆಯರು ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲ ಯಾವ ರೀತಿಯಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟ ಬಿಸಿಲಿನ ತಾಪಮಾನ ಇದ್ರೂ ಸಹ ಎಲ್ಲಾ ಮನೆಗೆ ಎಲ್ಲಾ ಮಹಿಳೆಯರಿಗೆ ಕುಂಭಮೇಳ ಸಂಬಂಧ ನಾವೆಲ್ಲರಿಗೂ ಒಂದು ಕರೆ ಕೊಟ್ಟಾಗ ಯಾರು ಅಲ್ಲಿಂದ ಎಲ್ಲಾ ಮಹಿಳೆಯರು ಇಂತ ಬಿಸಿಲಿದ್ರು ಸಹ ಎಲ್ಲರೂ ಬಂದು ಈ ಕುಂಭಮೇಳದಲ್ಲಿ ಭಾಗವಹಿಸಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲಾ ನಡೆಸಿಕೊಟ್ಟಿದ್ದಾರೆ. ಇದಕ್ಕಾಗಿ ಎಲ್ಲಾ ಮಹಿಳೆಯರಿಗೂ, ಎಲ್ಲಾ ಹಿರಿಯರಿಗೂ, ಯುವಕರಿಗೂ ನನ್ನ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ತನ್ನ ಹೆಸರು ಸರ್? ಹೊನ್ನಪ್ಪ ಕೋಗೋಡು. ಥ್ಯಾಂಕ್ ಯು. ದಿವಸ ಬನ್ನಿ ಮಹಾಕಾಳಿ ಮೂರ್ತಿ ಪ್ರತಿಷ್ಠಾಪನೆ ಅದರದ ಅಂಗವಾಗಿ ಕಾರ್ಯಕ್ರಮವನ್ನ ಈಗ ಮೆರವಣಿಗೆ ಐತಿ ಮೂರ್ತಿದ ಬನ್ನಿ ಮಹಾಕಾಳಿದ. ಈ ವರ್ಷ ಪ್ರಥಮ ಬಾರಿಗೆ ಬನ್ನಿ ಮಹಾಕಾಳಿ ಮೂರ್ತಿಯನ್ನ ಸ್ಥಾಪನೆ ಮಾಡಕ್ ಕುಂತಿದಾರ ಈ ಗ್ರಾಮದಾಗ ಹೊಸಗೊಬ್ಬರ ಒಳಗ. ಅದಕ್ಕೆ ವಿಶೇಷವಾಗಿ ಎತ್ತಿನ ಮೆರವಣಿಗೆ ಹಾಗೂ ಡೊಳ್ಳು ಮತ್ತು ಕುಂಭ ಮೆರವಣಿಗೆ ಮೂರ್ತಿ ಉತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾರ. ಕಮಿಟಿಯವರು ಮತ್ತು ಹೊಸಗೊಬ್ಬರು, ಗುರು ಹಿರಿಯರು, ಗ್ರಾಮದವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸ ಕುಂತಾರ. ಅದಕ್ಕ ಆ ತಾಯಿಯನ್ನ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆ ಮಾಡುವುದು ಕಾರ್ಯಕ್ರಮ 10ನೇ ತಾರೀಕು ಮತ್ತು 11ನೇ ತಾರೀಕಿನ ದಿವಸ ನಡೀತೈತಿ. ಈ ಕಬ್ಬೂರು ಗ್ರಾಮದ ಬನ್ನಿ ಮಹಾಕಾಳಿ ಅನ್ನೋದು ಇದು ಇವತ್ತಿಂದು ಮೊನ್ನೆದಲ್ಲ, ಬಹಳ ಪುರಾತನ ಕಾಲದಿಂದ ಇದು ಬಂದಿದ್ದು. ಇವತ್ತು ನಮ್ಮ ಹೊಸಗಬ್ಬೂರಿನ ಸಾರ್ವಜನಿಕರು, ಹಿರಿಯರು ಎಲ್ಲಾ ಕೂಡ್ಕೊಂಡ್ಬಿಟ್ಟು ಇದೊಂದು ದೇವಿನ ಇನ್ನೂ ಅದ್ಭುತವಾಗಿ ಮೆರವಣಿಗೆ ಮೂಲಕ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಬಸವನ ದೇವ್ರ ಗುಡಿ ಶರಣನಗರದಿಂದ ಹಿಡ್ಕೊಂಡು ನಮ್ಮ 4 ರೋಡ್ ಗಬ್ಬೂರು ಇದರಿಂದ ಮೆರವಣಿಗೆ ಮೂಲಕ, ಕುಂಭ ಮೂಲಕ ಇದನ್ನ ಹೋಗಿ ಪ್ರತಿಷ್ಠಾಪನೆ ಮಾಡಿ 9, 10, 11 3 ದಿವಸನು ಇದನ್ನ ನಿರಂತರ 3 ದಿವಸನು ಅನ್ನ ಸಂತರ್ಪಣೆ ಕಾರ್ಯಕ್ರಮ, ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಇದಕ್ಕೆ ಸಂಬಂಧಪಟ್ಟ ಗಬ್ಬೂರು ಗುರು ಹಿರಿಯರು, ನಾಗರಿಕರು ಎಲ್ಲರೂ ಬಹಳ ಅದ್ದೂರಿಯಿಂದ ಮಾಡೋದ್ರ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಅನಿಲ್ ಪಗೋಡ್. ಈ ವಿಶೇಷ ಕಾರ್ಯಕ್ರಮದ ಬಗ್ಗೆ ಏನ ಒಂದು ಸರ್, ಇದು ಹೊಸ ಗಬ್ಬೂರು ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಮ್ಮ ಗಬ್ಬೂರು ಗ್ರಾಮದೊಳಗ ಮೊದಲ ಬನ್ನಿ ಮಹಾಕಾಳಿದು ಕಾರ್ಯಕ್ರಮದಲ್ಲಿ ಇದ್ರು. ನಾವು ಬಹಳ ವರ್ಷಗಳಿಂದ ಇಲ್ಲಿ ಎಲ್ಲಾ ಗ್ರಾಮಸ್ಥರ ಅಲ್ಲಿ ದಸರಾದಲ್ಲಿ ಬನ್ನಿ ಮಹಾಕಾಳಿ ಪೂಜೆ, ಆಮೇಲೆ ಪ್ರಸಾದವನ್ನ ಪ್ರತಿ ವರ್ಷ ಮಾಡ್ತಿದ್ವಿ. ಈ ವರ್ಷ ಎಲ್ಲಾ ಗ್ರಾಮಸ್ಥರೇ, ಗುರು ಹಿರಿಯರು ಸೇರ್ಕೊಂಡ
ಒಂದು ಹೊಸಾದ ದೇವಸ್ಥಾನವನ್ನ ಸಣ್ಣದಾದ ದೇವಸ್ಥಾನವನ್ನ ನಾವು ಇಲ್ಲಿ ನಿರ್ಮಾಣ ಮಾಡಿದ್ದೀವಿ. ಆ ದೇವಸ್ಥಾನದ ನಿರ್ಮಾಣದ ಪ್ರಯುಕ್ತವಾಗಿ ಇವತ್ತು ನಾವು ಹೊಸಾದ ಮೂರ್ತಿ ಪ್ರತಿಷ್ಠಾಪನೆಯನ್ನ ಬನ್ನಿ ಮಹಾಕಾಳಿ ದೇವಿಯ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೀವಿ. ಈ ದಿನದಿಂದ ಹಿಡ್ಕೊಂಡು 3 ದಿವಸ ಇವತ್ತು ನಮ್ಮ ಗ್ರಾಮದೊಳಗ ಎಲ್ಲಾ ಗುರು ಹಿರಿಯರ ಕೂಡ್ಕೊಂಡ, ಎಲ್ಲಾ ಗ್ರಾಮಸ್ಥರು ಮತ್ತು ಗುರು ಹಿರಿಯರ ಸದ್ಭಕ್ತರು ಕೂಡ್ಕೊಂಡ, ಎಲ್ಲಾ ಗ್ರಾಮಸ್ಥರ ಒಂದು ಕಾಣಿಕೆ ದೇಣಿಗೆಯಿಂದ ಇವತ್ತು ಹೊಸದಾದಂತ ಬನ್ನಿ ಮಹಾಕಾಳಿ ದೇವಿ ಮೂರ್ತಿಯ ಒಂದು ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೀವಿ. 3 ದಿವಸ ನಿರಂತರ ಈ ಒಂದು ಕಾರ್ಯಕ್ರಮ ಇಲ್ಲಿ ಇರ್ತದ್ರಿ. ಪ್ರತಿದಿನ ಎಲ್ಲಾ ಗ್ರಾಮಸ್ಥರಿಗೂ ಭಕ್ತರಿಗೂ ಪ್ರಸಾದ ಸೇವೆನೂ ಕೂಡ ಇಲ್ಲಿ ಇರ್ತದೆ. ಧನ್ಯವಾದ. ಥ್ಯಾಂಕ್ ಯು ಸರ್. ನಾಗರಾಜ್ ಸೌದತ್ತಿ. ಬನ್ನಿ ಮಹಾಕಾಳಿ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಇವತ್ತು ಎತ್ತಿನ ಮೆರವಣಿಗೆಯೊಂದಿಗೆ ಕುಂಭಮೇಳದೊಂದಿಗೆ ಸಾಗಲಿದ್ದು ಅತ್ಯಂತ ವಿಜೃಂಭಣೆಯಿಂದ ಸಾಗುತ್ತಿದೆ. ನಾಳೆ ಸಾಯಂಕಾಲ 7 ಗಂಟೆಗೆ ರಾಯನಾಳ್ ಅಜ್ಜನವರಿಂದ ಪ್ರವಚನ ಕಾರ್ಯಕ್ರಮ ಇರುತ್ತದೆ ಹಾಗೂ 11/4/2025 ಕಳಸಾರೋಹಣ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಸಾಯಂಕಾಲ 7 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ. ವೀರೇಶ್ ಅಡವಿಮಠ್. ಹೊಸ ಗಬ್ಬೂರು, ಹಳೆ ಗಬ್ಬೂರು, ನಗರ ಮತ್ತು ಬಸವೇಶ್ವರ ನಗರ ಈ ಸಮಸ್ತ ಎಲ್ಲ ನಾಗರಿಕರು, ಊರಿನ ಗುರು ಹಿರಿಯರು ಇವರ ಮುಖಾಂತರ ಇವತ್ತು ಬನ್ನಿ ಮಹಾಕಾಳಿಯ ನೂತನದ ಕಟ್ಟಡ ಉದ್ಘಾಟನೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣವನ್ನ ಜಗದ್ಗುರು ಮುಖಾಂತರ ಈ ಕಾರ್ಯಕ್ರಮವನ್ನ ಯಶಸ್ವಿ ಎಲ್ಲರೂ ಕೂಡಿ ಯಶಸ್ವಿ ನಡೆಸ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿ ನಮ್ಮ 2 ಮಾತಿಗೆ